ಒಂದಷ್ಟು ಜನರಿಗೆ ಇದರಿಂದ ಗಂಭೀರವಾಗಿ ಗಾಯಗಳಾಗಿದೆ. ಆಸ್ಪತ್ರೆಗೆ ಅವರನ್ನು ಈಗಾಗಲೇ ದಾಖಲಿಸಲಾಗಿದೆ. ಎಕ್ಸಾಕ್ಟ್ ನಂಬರ್ಸ್ ಎಷ್ಟು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. 3 ಜನರಿಗೆ, 5 ಜನರಿಗೆ, 10 ಜನರಿಗೆ ಗಂಭೀರ ಗಾಯಗಳಾಗಿದೆ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಎಲ್ಲವೂ ಅಫಿಷಿಯಲಿ ಗೊತ್ತಾಗಬೇಕು ಎಷ್ಟು ಜನಕ್ಕೆ ಯಾವ ಸ್ವರೂಪದ ಗಂಭೀರ ಗಾಯಗಳಾಗಿದೆ, ಈ ಸ್ಫೋಟದ ತೀವ್ರತೆ ಏನು, ಮತ್ತು ಸ್ಫೋಟ ಆಗಿರೋದು ಯಾವ ಕಾರಣಕ್ಕೆ ಅಂತ. ತುಂಬ ಸಮಯ ತಗೊಳ್ಳೋದಿಲ್ಲ ಅನ್ಸುತ್ತೆ. ಅಂದರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಮೊದಲಿಗೆ ಪೊಲೀಸರು, FSL ತಂಡ ಇಬ್ಬರೂ ಕೂಡ ಒಟ್ಟಾಗಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆ ನಡೆಸಿ ಸಿಲಿಂಡರ್ ಸ್ಫೋಟ ಆಗಿದೆಯಾ ಅಥವಾ ಇದು ಸಿಲಿಂಡರ್ ಸ್ಫೋಟ ಅಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಬಹಳ ಸಮಯ ಬೇಕಾಗಲ್ಲ ಅನ್ಸುತ್ತೆ. ಹಾಗಾಗಿಯೂ ಕೂಡ ಸ್ಫೋಟ ಹೇಗಾಗಿದೆ, ಹೇಗೆ ಸಂಭವಿಸ್ತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸ್ಥಳದಲ್ಲಿ ಸಿಗುವಂಥ ಒಂದಷ್ಟು ಎವಿಡೆನ್ಸಸ್ ಅನ್ನ FSL ತಂಡ ಕಲೆಕ್ಟ್ ಮಾಡಿ, ಅದಾದ್ಮೇಲೆ ಸ್ಫೋಟ ಹೇಗೆ ಸಂಭವಿಸಿರಬಹುದು ಅನ್ನೋ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಅದಾದ್ಮೇಲೆ ಒಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿ ಇರುತ್ತೆ ಸ್ಫೋಟ ಹೇಗಾಗುತ್ತೆ ಅಂತ. ಬಟ್ ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಜನ ಒಂದು ರೀತಿ ಭಯಭೀತರಾಗಿದ್ದಾರೆ. ಪ್ರತಿನಿತ್ಯ ನಾವು ಇಲ್ಲೇ ಓಡಾಡುವಂಥವ್ರು. ಬಟ್ ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು 3/4 ಗಂಟೆ ಮುಂಚೆ, 45 ನಿಮಿಷದ ಮುಂಚೆ ಈಗೊಂದು ಭೀಕರ ಸ್ಫೋಟ ಸಂಭವಿಸಿದೆ. ಬಹಳ ಆತಂಕ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಂದೇಶ್, ಸದ್ಯ ಪೊಲೀಸರು, FSL ತಂಡ ಸ್ಥಳದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಸ್ಥಳದಿಂದ? ವಿಜಯ್, ಈಗ ಸದ್ಯ ಸ್ಥಳದಲ್ಲೂ ಕೂಡ ಈಗಾಗಲೇ ಪೊಲೀಸರು ಬಂದಿದ್ದಾರೆ, FSL ತಂಡ ಕೂಡ ಬಂದಿದೆ. ಯಾಕಂದ್ರೆ FSL ತಂಡ ಬಂದು ಈಗಾಗಲೇ ಒಳಗಡೆ ಸಾಕಷ್ಟು ಏನು ಬಿದ್ದಿರುವಂತ ವಸ್ತುಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದೆ. ಜೊತೆಗೆ ಆ ಬ್ಯಾಗ್ ನಲ್ಲಿ ಈಗಾಗಲೇ ಬ್ಯಾಟ್ರಿ ಕೂಡ ಪತ್ತೆ ಆಗಿರೋದ್ರಿಂದ ಬಹುತೇಕ ಆ ಬ್ಯಾಗ್ ನಿಂದಲೇ ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಈಗ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಸದ್ಯ ಆ ಬ್ಯಾಗ್ ನಲ್ಲಿ ಇದ್ದಂತ ಬ್ಯಾಟ್ರಿ ಆಗಿರ್ಬೋದು ಅಥವಾ ಯಾಕಂದ್ರೆ ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಬ್ಯಾಟ್ರಿ ಆಗಿರೋದ್ರಿಂದ ಯಾವ ಕಾರಣಕ್ಕೆ ಆ ಬ್ಯಾಟ್ರಿ ಆಗಿರ್ಬೋದು ಅಥವಾ ಒಳಗೆ ಆ ಸ್ಫೋಟಕದ ವಸ್ತು ಯಾಕೆ ಇಟ್ಕೊಂಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಆ ಹೋಟೆಲ್ನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಲಾಗಿದೆ. ಅಂದ್ರೆ ಪೊಲೀಸರು ಕಂಪ್ಲೀಟ್ ಆಗಿ ಅದನ್ನ ಸುತ್ತುವರೆದು ಒಳಗಡೆ FSL ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೆ ಪೊಲೀಸರನ್ನ ಹೊರತುಪಡಿಸಿದ್ರೆ ಬೇರೆ ಯಾರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಬರೀ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪೊಲೀಸರು ಹೊರಗಡೆಯಿಂದ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಸಿಬ್ಬಂದಿಗಳಿಗೆ ಒಳಗಡೆ ಆ ಗ್ಯಾಸ್ ಸಿಲಿಂಡರ್ ಎಲ್ಲಿದೆ, ಜೊತೆಗೆ ಸ್ಫೋಟ ಆಗಿದ್ದಂತ ಜಾಗ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈಗ ಸದ್ಯ ಅಲ್ಲಿರುವಂತಹ ಬ್ಯಾಟ್ರಿಗಳನ್ನ ಕೂಡ, ಅಂದ್ರೆ ಬ್ಯಾಟ್ರಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಈಗಾಗಲೇ ಒಂದು ID ಕಾರ್ಡ್ಗಳು ಕೂಡ ಪತ್ತೆ ಆಗಿದೆ. ಹಾಗಾಗಿ ಆತನ ಒಂದು ಐಡೆಂಟಿಟಿಯನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಜಕ್ಕೂ ಕೂಡ ಅದು ಸ್ಫೋಟ ಆಗ್ಲಿ ಅಂತ ಏನಾದ್ರೂ ಆತ ಪರ್ಪಸ್ಫುಲಿ ಇಂಟೆನ್ಷನ್ ಅನ್ನ ಇಟ್ಕೊಂಡು ಅದನ್ನ ಅಲ್ಲಿಗೆ ತಂದಿದ್ನ ಅಥವಾ ಆಕಸ್ಮಿಕವಾಗಿ ಬೇರೆ ಏನಾದ್ರೂ ಕಾರಣಕ್ಕಾಗಿ ಅದನ್ನ ಇಟ್ಕೊಂಡು ಸ್ಫೋಟಗೊಳ್ತಾ, ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಅಲ್ಲಿದ್ದಂತ ಎಲ್ಲ ಒಂದು ಕಂಪ್ಲೀಟ್ ಸಬ್ಸ್ಟೆನ್ಸಸ್ ಗಳನ್ನ ಕೂಡ ಈಗಾಗಲೇ ಸೀಸ್ ಮಾಡುವಂತ ಕೆಲಸವನ್ನ ಅಥವಾ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ FSL ತಂಡ ಕೂಡ ಮಾಡ್ತಾ ಇದೆ. FSL ತಂಡದವರಿಗೆ ಪೊಲೀಸರು ಕೂಡ ಒಂದು ಕಡೆ ಸಾಥನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಗಾಯಾಳುಗಳಿಗೆ ಈಗಾಗಲೇ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಯಾವ ವ್ಯಕ್ತಿಯ ಒಂದು ಬ್ಯಾಗ್ ನಲ್ಲಿ ಈ ಸ್ಫೋಟಕ ಕಂಡು ಬಂತು ಅಥವಾ ಯಾವ ವ್ಯಕ್ತಿಯ ಬ್ಯಾಗ್ ನಿಂದ ಈ ಸ್ಫೋಟಗೊಳ್ತು ಆ ವ್ಯಕ್ತಿಯನ್ನ ಕೂಡ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಆಸ್ಪತ್ರೆ ಬಳಿ ಪೊಲೀಸರ ಮತ್ತೊಂದು ತಂಡ ಕೂಡ ಈಗಾಗಲೇ ತೆರಳಿದೆ. ಅಂದ್ರೆ ಯಾವ ಕಾರಣಕ್ಕಾಗಿ ಇದನ್ನ ಇಟ್ಕೊಂಡಿದ್ದ ಆತ, ಈ ಬ್ಯಾಟ್ರಿ ಆಗಿರ್ಬೋದು, ಜೊತೆಗೆ ಬ್ಯಾಗ್ ನೊಳಗಿದ್ದಂತ ಸಾಮಗ್ರಿಗಳಾಗಿರ್ಬೋದು, ಇದನ್ನ ಯಾವ ಕಾರಣಕ್ಕಾಗಿ ಆತ ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ದ, ಅಂದ್ರೆ ಆತನ ಇಂಟೆನ್ಷನ್ ಏನು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಬೇರೆ ಒಂದು ಕೆಲಸಗಳಿಗಾಗಿ ಆ ಒಂದು ಸಾಮಗ್ರಿಗಳನ್ನ ಅಥವಾ ಆ ಸ್ಫೋಟಕವನ್ನ ಇಟ್ಕೊಂಡು ತೆರಳುವಂತ ಸಂದರ್ಭದಲ್ಲಿ ಏನಾದ್ರೂ ತಿಂಡಿಗೆ ಅಂತ ಅಥವಾ ಊಟಕ್ಕೆ ಅಂತ ಆ ಹೋಟೆಲ್ಗೆ ಹೋಗಿ ಬ್ಲಾಸ್ಟ್ ಆಯ್ತಾ ಅಥವಾ ನಿಜಕ್ಕೂ ಕೂಡ ದೊಡ್ಡದೊಂದು ಪ್ಲಾನ್ ಅನ್ನ ಮಾಡ್ಕೊಂಡು ಆತ ಬಂದಿದ್ನ, ಇವೆರಡನ್ನೂ ಕೂಡ ವೆರಿಫೈ ಮಾಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ಒಂದು ಕಡೆ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಗಾಯಾಳು ಯಾರಿದ್ದಾನೆ ಆತನ ಬಳಿ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸ್ಥಳದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಒಂದು ಕಡೆ ಅಲ್ಲಿದ್ದಂತ ಸ್ಥಳೀಯರಿಗೂ ಕೂಡ, ಸ್ಥಳೀಯರಾಗಿರ್ಬೋದು ಅಥವಾ ಹೋಟೆಲ್ಗೆ ಬಂದಂತ ಗ್ರಾಹಕರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಎಲ್ಲ ಒಂದ್ ಕಡೆ ಭಯದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಅವರೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಲಾಗಿದೆ. ಅಂದ್ರೆ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಒಳಗಡೆ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಸಿಲಿಂಡರ್ಗಿಂತ ಹೆಚ್ಚಾಗಿ ಆ ಬ್ಯಾಗ್ ನಿಂದ ಸ್ಫೋಟವಾಯ್ತು ಅನ್ನೋದು ಬಹುತೇಕ ಖಚಿತವಾಗ್ತಾ ಇದೆ. ಯಾಕಂದ್ರೆ ಒಳಗಿದ್ದಂತ ಬ್ಯಾಟರಿ ಜೊತೆಗೆ ಆ ಪ್ಲೇಸ್ ಆಫ್ ಅಕ್ಯುರಸಿ ಏನಿದೆ, ಅಂದ್ರೆ ಅಲ್ಲಿ ಆ ಒಂದು ಇನ್ಸಿಡೆಂಟ್ ನಡೆದಂತ ಜಾಗ ಏನಿದೆ, ಆ ಜಾಗದಲ್ಲಿ ಈ ಬ್ಯಾಗ್ ಹಾಗೆ ಬ್ಯಾಟರಿ ಜೊತೆಗೆ
ಚೆಲ್ಲಾಪಿಲ್ಲಿ ಆಗಿರುವಂತಹ ಸಾಮಗ್ರಿಗಳನ್ನ ಹೊರತುಪಡಿಸಿದ್ರೆ ಅಲ್ಲಿ ನಿಯರ್ ಬೈ ಯಾವುದೇ ಸಿಲಿಂಡರ್ಗಳು ಕೂಡ ಇಲ್ಲ. ಹಾಗಾಗಿ ಈಗ ಬ್ಯಾಗ್ಗೆ ಸಂಬಂಧಪಟ್ಟಂತೆ ಬ್ಯಾಗ್ನಲ್ಲಿದ್ದಂಥ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ತನಿಖೆಯನ್ನ ಪೊಲೀಸರು ಕೂಡ ನಡೆಸಲಿದ್ದಾರೆ. ವಿಜಯ್, ಎಕ್ಸಾಕ್ಟ್ಲಿ ಸಂದೇಶ್. ಈಗಷ್ಟೇ ಪ್ರತ್ಯಕ್ಷದರ್ಶಿ ಒಬ್ರು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಆ ಜಾಗದಲ್ಲಿ ಸಿಲಿಂಡರ್ಗಳು ಇರಲಿಲ್ಲ, ಅದ್ ನೋಡಿದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಂತಾನು ಅನ್ಸಲ್ಲ ಅಂತ. ಸೊ ಆ ಸಾಧ್ಯತೆಯನ್ನ ಕಂಪ್ಲೀಟ್ ಆಗಿ ತಳ್ಳಿ ಹಾಕ್ಬೋದಾಗಿದ್ರೆ ಬ್ಯಾಗ್ನೊಳಗಿದ್ದ ಬ್ಯಾಟ್ರಿಗಳಿಂದಾನೇ ಈ ಸ್ಫೋಟ ಸಂಭವಿಸಿರೋದು ಅನ್ನೋದು ಈ ಹಂತಕ್ಕೆ ಕನ್ಫರ್ಮ್ ಆಗ್ತಾ ಇದೆಯಾ ಸಂದೇಶ್? ವಿಜಯ್, ಖಂಡಿತವಾಗ್ಲಿ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಒಳಗಡೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದ ಮಾಹಿತಿ ಪ್ರಕಾರವಾಗಿ ಆ ಸ್ಫೋಟಗೊಂಡಿರುವಂತಹ ಜಾಗದ ಸುತ್ತಮುತ್ತಲೂ ಕೂಡ ಯಾವುದೇ ಸಿಲಿಂಡರ್ಗಳಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿದ್ದಂತ ಸ್ಥಳೀಯರಾಗಿರ್ಬೋದು, ಜೊತೆಗೆ ಗ್ರಾಹಕರಾಗಿರ್ಬೋದು, ಜೊತೆಗೆ ಹೋಟೆಲ್ನ ಸಿಬ್ಬಂದಿ ಆಗಿರ್ಬೋದು, ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆ ಜಾಗ ಏನಿದೆ, ಸ್ಫೋಟಗೊಂಡಿರುವಂತಹ ಜಾಗ ಏನಿದೆ, ಆ ಜಾಗದಿಂದ ಸುಮಾರು ದೂರ ಸಿಲಿಂಡರ್ಗಳು ಕೂಡ ಇದಾವೆ. ಜೊತೆಗೆ ಯಾವುದೇ ಸಿಲಿಂಡರ್ಗಳು ಕೂಡ ಇನ್ನೂ ಬ್ಲಾಸ್ಟ್ ಆಗಿಲ್ಲ. ಅಂದ್ರೆ ಆ ಸಿಲಿಂಡರ್ ಕೌಂಟ್ ಅನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ, ಎಷ್ಟು ಸಿಲಿಂಡರ್ಗಳಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೌಂಟ್ ಅನ್ನ ಕೂಡ ಪಡೆದುಕೊಂಡು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಿಲಿಂಡರ್ ಯಾವುದು ಕೂಡ ಸ್ಫೋಟವಾಗಿಲ್ಲ. ಆ ಬ್ಯಾಗ್ ನಲ್ಲಿ ಇರುವಂತಹ ವಸ್ತು ಸ್ಫೋಟಗೊಂಡು ಈ ರೀತಿಯ ಒಂದು ಅನಾಹುತ ನಡೆದಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಆ ಬ್ಯಾಗ್ ನೊಳಗಿರುವಂತಹ ಸಾಮಗ್ರಿಗಳು ಏನು, ಅಂದ್ರೆ ಸ್ಫೋಟಗೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನೋದನ್ನ ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಅಲ್ಲಿ ಒಳಗಿದ್ದಂತ ಸಾಮಗ್ರಿಗಳು ಯಾವುದು, ಯಾವ ಕಾರಣಕ್ಕಾಗಿ ಸ್ಫೋಟಗೊಳ್ತು, ಪ್ರೆಷರ್ ಇಂದ ಏನಾದ್ರೂ ಸ್ಫೋಟಗೊಳ್ತಾ, ಅಥವಾ ಆ ವ್ಯಕ್ತಿ ಇಂಟೆನ್ಷನಲಿ ಅದನ್ನ ಏನಾದ್ರೂ ತಂದು ಸ್ಫೋಟ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅಲ್ಲಿಗೆ ಬಂದು ಏನಾದ್ರೂ ಸ್ಫೋಟ ಮಾಡಿದ್ನ, ಇವೆಲ್ಲವೂ ಕೂಡ ಎನ್ಕ್ವೈರಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆತ ಸ್ಫೋಟ ಮಾಡ್ಲೇಬೇಕು ಅಂತ ಬಂದಿದೆ, ಇಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ, ಇನ್ನು ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಾ ಇತ್ತು. ಆದ್ರೆ ಇದು ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಒಳಗಡೆ FSL ತಂಡ ಕೂಡ ಇರೋದ್ರಿಂದ FSL ತಂಡ ಪ್ರತಿಯೊಂದು ಸಬ್ಸ್ಟೆನ್ಸಸ್ ಗಳನ್ನು ಕೂಡ ಅಲ್ಲಿ ಚೆಲ್ಲಾಪಿಲ್ಲಿ ಆಗಿರುವಂತಹ ವಸ್ತುಗಳಾಗಿರ್ಬೋದು, ಜೊತೆಗೆ ಆ ಬ್ಯಾಗ್ ನಲ್ಲಿ ಈಗಾಗಲೇ ಬ್ಲಾಸ್ಟ್ ನಿಂದಾಗಿ ಸಿಡಿದಿರುವಂತಹ ಒಂದು ಸಬ್ಸ್ಟೆನ್ಸಸ್ ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ FSL ತಂಡ ಕೂಡ ಬ್ಯಾಟರೀಸ್ಗಳಾಗಿರ್ಬೋದು ಅಥವಾ ಬ್ಯಾಟರೀಸ್ ಜೊತೆಗೆ ವೈರ್ಸ್ಗಳೇನಾದ್ರೂ ಇದ್ರೆ ಆ ವೈರ್ಸ್ಗಳು ತುಂಡಾಗಿದ್ರು ಕೂಡ ಅದನ್ನು ಕೂಡ ಆ ಸ್ಯಾಂಪಲ್ಸ್ಗಳನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ FSL ತಂಡ ಕೂಡ ಮಾಡ್ತಾ ಇದ್ರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಈಗಾಗಲೇ ಅಲ್ಲಿದ್ದಂತ ಸ್ಥಳೀಯರ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಮಾಹಿತಿಯನ್ನ ಪಡೆದುಕೊಂಡು ಯಾವ ವ್ಯಕ್ತಿ ಬಂದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಆಕ್ಸಿಸ್ ಬ್ಯಾಂಕ್ ID ಕಾರ್ಡ್ ಕೂಡ ಇದೆ. ಆ ವ್ಯಕ್ತಿ ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಗಾಯಗೊಂಡಿರುವಂತ ಅಷ್ಟೂ ಜನರು ಕೂಡ ಒಬ್ಬರಿಗೊಬ್ರು ಪರಿಚಯ ಇದ್ರ ಅಥವಾ ಯಾವ ವ್ಯಕ್ತಿ ಬ್ಯಾಗ್ನಿಂದ ಈಗ ಸ್ಫೋಟಗೊಂಡಿದೆ ಆ ವ್ಯಕ್ತಿ ಏನಾದ್ರೂ ಸಪರೇಟ್ ಆಗಿ ಬಂದಿದ್ನ, ಇವೆಲ್ಲವನ್ನೂ ಕೂಡ ವೆರಿಫೈ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಎಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡ್ತಾರೆ, ಪ್ರಾಥಮಿಕ ಹಂತದ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ಬಿಕಾಸ್ ಈಗ ಸದ್ಯ ಅವರು ಸಾಕಷ್ಟು ಗಾಯಗಳಾಗಿರೋದ್ರಿಂದ ಅವರಿಗೆ ಮೊದಲು ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡಿಸ್ತಾರೆ. ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಆ ಮಾಹಿತಿಯ ಆಧಾರದ ಮೇಲೆ, ಅದರ ಬೇಸಿಸ್ ಮೇಲೆ ಮುಂದಿನ ಹಂತದ ಎನ್ಕ್ವೈರಿಯನ್ನ ಕೂಡ ಮಾಡ್ತಾರೆ. ಈಗ ಸದ್ಯ ಒಳಗೆ FSL ತಂಡ ಎವಿಡೆನ್ಸ್ ಗಳನ್ನ, ಸಬ್ಸ್ಟೆನ್ಸಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಪೊಲೀಸರು ಈಗಾಗಲೇ ಒಳಗಿದ್ದಂತ ಎಲ್ಲ ಸಿಬ್ಬಂದಿಗಳನ್ನ, ಜೊತೆಗೆ ಅಲ್ಲಿದ್ದಂತ ಸ್ಥಳೀಯರೆಲ್ಲರನ್ನೂ ಕೂಡ ಆ ಹೋಟೆಲ್ನಿಂದ ದೂರ ಕಳಿಸಿ ಈಗ ಮುಂದಿನ ಹಂತದ ತನಿಖೆಯನ್ನ ಯಾವ ರೀತಿ ನಡೆಸಬೇಕು. ಯಾಕಂದ್ರೆ ಈಗಾಗಲೇ ಗಾಯಾಳುಗಳು ಕೂಡ ಈಗಾಗಲೇ ಸೆಕ್ಯೂರ್ ಆಗಿರೋದ್ರಿಂದ, ಮತ್ತೊಂದು ಕಡೆ ಅಲ್ಲಿ ಕಂಪ್ಲೀಟ್ ಒಂದು ಏನು ಇನ್ಸಿಡೆಂಟ್ ನಡೆದಂತ ಕಂಪ್ಲೀಟ್ ಪ್ಲೇಸ್ ಅನ್ನು ಕೂಡ ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿರೋದ್ರಿಂದ ಈಗ ಎರಡು ಕೆಲಸಗಳು ಕೂಡ ಆಗಿರೋದ್ರಿಂದ ಮುಂದಿನ ಹಂತದ ತನಿಖೆಯನ್ನ ಮಾಡಬೇಕಾಗುತ್ತೆ. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಪೊಲೀಸರಾಗಿರ್ಬೋದು, ಇಬ್ರು ಕಂಬೈನ್ಡ್ ಆಗಿ ಒಂದು ಎನ್ಕ್ವೈರಿಯನ್ನ ಮಾಡಿ ಯಾವುದರಿಂದ ಸ್ಫೋಟಗೊಳ್ತು, ಯಾವ ಕಾರಣಕ್ಕಾಗಿ ಸ್ಫೋಟಗೊಳ್ತು, ಇವೆಲ್ಲವನ್ನು ಕೂಡ ವೆರಿಫೈ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.